ಕೊರೆದಿದ್ದಾರೆ. 700 ಅಡಿಗಳ ಬಿಲ್ ಮಾಡಿ ಫಲಾನುಭವಿಗಳಿಗೆ ಮೋಸ ಮಾಡಿರುತ್ತಾರೆ. ಈ ಹಿಂದೆ ಸುಮಾರು 200 ಕೋಟಿಗಳ ಹಗರಣ ನಡೆದರೂ ಸಹ ತಮ್ಮ ಸರ್ಕಾರದ ಮಟ್ಟದಲ್ಲಿ ನೆಪಮಾತ್ರಕ್ಕೆ ತನಿಖೆ ನಡೆಸಿ ದುರುಪಯೋಗಪಡಿಸಿಕೊಂಡಿರುವ ಅಧಿಕಾರಿಗಳಿಂದ ಹಣ ವಾಪಸ್ ಆಗಿರುವುದಿಲ್ಲ. ಹಾಗೆಯೇ ಭ್ರಷ್ಟಾಚಾರ ಆಗಿರುವ ಹಣವನ್ನು ಸರ್ಕಾರ ನಿಗಮಕ್ಕೆ ನೀಡದೆ ಸಮುದಾಯಕ್ಕೆ ಬಹುದೊಡ್ಡ ಅನ್ಯಾಯವಾಗಿದೆ. ಇಡೀ ರಾಜ್ಯಾದ್ಯಂತ ರಾಯಚೂರು, ದಾವಣಗೆರೆ, ಬಳ್ಳಾರಿ, ಹಾವೇರಿ, ತುಮಕೂರು, ಚಿತ್ರದುರ್ಗ ಇನ್ನೂ ಅನೇಕ ಜಿಲ್ಲೆಗಳಲ್ಲಿ ಜಿಲ್ಲಾ ವ್ಯವಸ್ಥಾಪಕರು ಒಳಗೊಂಡಂತೆ ಭ್ರಷ್ಟಾಚಾರ ನಡೆದು ಜಿಲ್ಲಾವಾರು ತನಿಖೆ ಮಾಡಿ ತಪ್ಪಿತಸ್ಥ ಜಿಲ್ಲಾ ವ್ಯವಸ್ಥಾಪಕರು ರುಜುವಾತಾದರೂ ಸಹ ಕೇಂದ್ರ ಕಚೇರಿ, ಸರ್ಕಾರ ಮತ್ತು ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳನ್ನು ಸುಮ್ಮನೆ ಬಿಟ್ಟಿರುವುದು, ಕೇಂದ್ರ ಕಚೇರಿ ಅಧಿಕಾರಿಗಳು ಹಾಗೂ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿರುವುದು ಅನುಮಾನಗಳಿವೆ. ಇಲ್ಲ, ನಮ್ಮ ದಲಿತರ ಪತ್ರಗಳು ಜಿಲ್ಲಾಧಿಕಾರಿಗಳು ನೋಡೋದು ಅಥವಾ ತಮ್ಮ ಗಮನಕ್ಕೆ ಯಾರು ಕೊಡೋಲ್ಲ. ಈಗ ನಂದೇ ADGP ತಾವು SP ಅವರ ನೋಡಕ್ ಹೇಳಿದ್ರಿ. ನಾನು ಪದೇ ನೋಡಿದ್ರೆ ಕಾಂಪಿಟೆಂಟ್ ಅಥಾರಿಟಿ ಅಲ್ಲ ಅಂತಾರೆ. ಬಟ್ ಇವ್ರ ಇದ್ರ ಪ್ರಕರಣದಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿಗಳು ನನ್ನ ಪತ್ರಕ್ಕೆ ಮನ್ನಣೆ ಕೊಟ್ಟಿಲ್ಲ. ಇವರು ಆರೋಪಿಯಿಂದ ಕಾಂಪಿಟೆಂಟ್ ಅಥಾರಿಟಿ ಅಂತ ಅಲ್ಲ ಅಂತ ಮೇಡಮ್ ಇದು ಅರ್ಥ. ನನ್ನ ಕೇಸಲ್ಲಿ ನಾನು ಕಾಂಪಿಟೆಂಟ್ ಅಥಾರಿಟಿ ಅಲ್ಲ ಅಂತಾರೆ SP ಅವರು. ಇವ್ರ ಕೇಸಲ್ಲಿ ಆರೋಪಿಯಿಂದ ಅವರೇ ಅರ್ಜಿ ಪಡಿಸ್ಕೊಂಡು ಇದು ಮಾಡ್ತಾರೆ. ಹೆಂಗೆ ಮೇಡಮ್? ಸೈನ್ ಆಗಿದೆ. ನಾನು ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ನೋಡ್ರಪ್ಪ ನೋಡ್ರಿ. ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಬಹುದೊಡ್ಡದಾಗಿ ನಡೀತಾ ಇದೆ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವಾಲ್ಮೀಕಿ ನಿಗಮನ ಒಕ್ಕಲಿಗ ನಿಗಮ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ನಿಗಮನ ಒಕ್ಕಲಿಗ ನಿಗಮ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷಣ ವಂಚಿತ ಸಮುದಾಯದ ಬುಡಕಟ್ಟು ಸಮಾಜನ ದುರುಪಯೋಗ ಪಡಿಸಿಕೊಂಡು ಖಾಲಿ ಪೇಪರ್ಗೆ ಸಹಿ ಹಾಕಿಸಿಕೊಂಡು ಸಂಬಂಧಪಟ್ಟ ಶಾಸಕರ ಆಪ್ತ ಕಾರ್ಯದರ್ಶಿಗಳ ಮುಖಾಂತರ ಫಲಾನುಭವಿಗಳ ಪಟ್ಟಿ ಬದಲಾವಣೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡು ತಗೊಳ್ತಾ ಇದ್ದಾರೆ. ನಾವು ಈ ಹಿಂದೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ. ಜಿಲ್ಲಾಧಿಕಾರಿಗಳು ದಲಿತರ ಸಮಸ್ಯೆಗಳನ್ನು ಆಲಿಸುತ್ತಿಲ್ಲ. ಜಿಲ್ಲಾಧಿಕಾರಿಗಳು ದಲಿತರ ಸಮಸ್ಯೆಗಳನ್ನು ಆಲಿಸುತ್ತಿಲ್ಲ. ಇವತ್ತು ನಮ್ಮ ಪುಣ್ಯನೋ ಅಥವಾ ನಮ್ಮ ಸಮುದಾಯದ ಭ್ರಷ್ಟಾಚಾರದ ಆರೋಪ ಹೊತ್ತಿರತಕ್ಕಂಥ ಅಧಿಕಾರಿಗಳು ಅಮಾನತು ಮಾಡಬೇಕು. ಅಮಾನತು ಮಾಡೋದ್ರ ಜೊತೆಗೆ ಪೂರ್ಣ ಪ್ರಮಾಣದ ತನಿಖೆ ಮಾಡಬೇಕು. ಗಂಗಾ ಕಲ್ಯಾಣ ಯೋಜನೆ ಭ್ರಷ್ಟಾಚಾರ, ನೇರ ಸಾಲ ಭ್ರಷ್ಟಾಚಾರ, 600 ಅಡಿ ಗಂಗಾ ಕಲ್ಯಾಣಿ 600 ಅಡಿ ಗಂಗಾ ಕಲ್ಯಾಣಿಯಲ್ಲಿ ಕೊರೆದು 800 ಅಡಿ ಬಿಲ್ ಮಾಡಿಸ್ಕೊಂಡಿದ್ದಾರೆ. 20 ಅಡಿ ಕೇಸಿಂಗ್ ಹಾಕಿ 50ರಿಂದ 60 ಅಡಿ ಕೇಸಿಂಗ್ ಬಿಲ್ ಮಾಡಿದ್ದಾರೆ. ನೀರೇ ಬಂದಿಲ್ಲ, ಬಿಲ್ ಆಗಿದೆ. ಒಬ್ಬ ಗಂಗರಾಜು ಅನ್ನೋ ಒಬ್ಬ ಭ್ರಷ್ಟ ಕುಣಗಲ್ ತಾಲೂಕಿನಲ್ಲಿ ಗೌಡ ಸಮುದಾಯದವರ ಜಮೀನಲ್ಲಿ ಹಾಡು ಹಗಲೇ ಡ್ರಿಲ್ ಮಾಡಿಸಿದಾನೆ ಅಂದ್ರೆ ನಾವು ಏನ್ ತಗೊಂಡು ಹೊಡಿಬೇಕು ಅವನ್ನ? ಈಗಲೇ ದಲಿತರು ಎಲ್ಲಾ ನಿಗಮಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಡಲ್ಲ. ಪ್ರತಿಯೊಂದು ತಾಲೂಕಲ್ಲಿ ಭ್ರಷ್ಟಾಚಾರ. ತುಮಕೂರು ಜಿಲ್ಲೆಯಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಈಗಾಗಲೇ ಹಿಂದೆ ಜಗಜ್ಜಾಹಿರಾಗಿತ್ತು. ಹಿಂದೆ ಆಗಿದ್ದು ಕೇಸ್ಗಳಲ್ಲಿ ಈಗಾಗಲೇ ಕೆಲವರೆಲ್ಲ FIR ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಕೂಡ. ಈಗ ಬೋರ್ವೆಲ್ ವಿಚಾರದಲ್ಲಿ, LPS ಸ್ಕೀಮ್ಗಳ ವಿಚಾರದಲ್ಲಿ ವಿವಿಧ ತಾಲೂಕುಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರೋದು ಬೆಳಕಿಗೆ ಬಂದಿದೆ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಸಹ ಮನವಿ ಕೊಟ್ಟಿದೆ, ಕೇಂದ್ರ ಕಚೇರಿಗೆ ಕೂಡ ಮನವಿ ಕೊಟ್ಟಿದೆ. ಆದ್ದರಿಂದ ಈ ಅಧಿಕಾರಿಗಳ ಮುಂದೆ ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಈ ದಿನ ನಾವು ರಾಷ್ಟ್ರೀಯ ಬುಡಕಟ್ಟು ಬೇಡರ ಪಡೆ ವತಿಯಿಂದ ನಾವು ಈ DC ಕಚೇರಿಯವರೆಗೂ ತಮಟೆ ಚಳವಳಿ ನಡೆಸಿ DC ಅವರಿಗೆ ಈ ಕೂಡಲೇ ಅವ್ರನ್ನ ಬಂಧಿಸಿ ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ವಜಾ ಮಾಡಬೇಕು. ಫಲಾನುಭವಿಗಳಿಗೆ ಏನು ಅನ್ಯಾಯ ಆಗಿದೆ ಅವ್ರ ದುಡ್ಡನ್ನ ವಾಪಸ್ ಕೊಡಬೇಕು.
ಅಂತ ಹೇಳಿ ನಾವು ಈ ದಿನ ಮನವಿ ಮಾಡಿದ್ದೀವಿ. ಈಗ ಈ ಹೋರಾಟ ಇಷ್ಟಕ್ಕೆ ನಿಂತಿಲ್ಲ. ಇದು ಜಿಲ್ಲಾ ಮಟ್ಟದ್ದಾಗಿದೆ. ಇನ್ನು ಮುಂದಕ್ಕೆ ರಾಜ್ಯ ಮಟ್ಟದ್ದು, ರಾಜ್ಯ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥದ್ದು. ನಾವು ಬೇಡ ಜನಾಂಗದಿಂದ ಬೇಡರ ವೇಷದಲ್ಲಿ ನಾವುಗಳೆಲ್ಲ ಇವತ್ತು ಸೊಪ್ಪು ಕಟ್ಕೊಂಡು ತಮಟೆ ಬಿಡ್ಕೊಂಡು ಬೇಡರ ವೇಷದಲ್ಲಿ ಬಂದು ಬುಡಕಟ್ಟು ಜನಾಂಗಕ್ಕೆ ಸೇರ್ತಾರಾದ ನಾವು ಇವತ್ತು ಒಂದು ಸಾಂಕೇತಿಕವಾಗಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಬರೀ ಸೊಪ್ಪು ಕಟ್ಕೊಂಡು ಮೈ ಮೇಲೆ ಒಂದು ಬಟ್ಟೆ ಇಲ್ದಂಗೆ ಬರೀ ಸೊಪ್ಪು ಕಟ್ಕೊಂಡು ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಈಗ ಸಾಂಕೇತಿಕವಾಗಿ ಬಟ್ಟೆ ಮೇಲ್ಗಡೆ ಸೊಪ್ಪು ಕಟ್ಕೊಂಡು ತಮಟೆ ಹೊಡೆದಿದ್ದೀವಿ. ನಾವು ಬೇಡ ಬುಡಕಟ್ಟು ಜನಾಂಗ ಸೇರಿದವರಾದ್ರಿಂದ ಸಾಂಕೇತಿಕವಾಗಿ ಇವತ್ತು ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇವರು ಭ್ರಷ್ಟಾಧಿಕಾರದ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ತಮ್ಮಲ್ಲಿ ಕೇಳ್ತಾರೆ. ಭಾನುಪ್ರಕಾಶ್ ಅಂತ ಸಾಮಾಜಿಕ ಹೋರಾಟಗಾರ. ರೇವಣ್ಣವರಿಂದ ರು 50,000 ಲಂಚ ಪಡೆದು ಜಮೀನಲ್ಲಿ ಗಂಗಾ ಕಲ್ಯಾಣ ಕೊರೆಸಿ ವಿಫಲವಾಗಿದ್ದರೂ ಸಹ ತಾಲೂಕು ಅಭಿವೃದ್ಧಿ ಅಧಿಕಾರಿ ಮೋಹನಿಯರ್ ಅವರು ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಬಿಲ್ ಮಂಜೂರು ಮಾಡಿರುತ್ತಾರೆ. ಜಿಲ್ಲಾ ವ್ಯವಸ್ಥಾಪಕರು ಮತ್ತು ಗಂಗರಾಜು ಎಸ್ಪಿ ಮತ್ತು ಮೋಹನಿಯ ಇವರುಗಳು ಸಮುದಾಯದ ಫಲಾನುಭವಿಗಳು ಮತ್ತು ಮುಖಂಡರನ್ನು ಗಣನೆಗೆ ತೆಗೆದುಕೊಳ್ಳದೆ ಇದು ಪರಿಶುದ್ಧ ವರ್ಗದ ನಿಗಮವಲ್ಲ, ಕೇವಲ ಸಾಮಾನ್ಯ ವರ್ಗದ ನಿಗಮ ಎನ್ನುವ ಮನಸ್ಥಿತಿ ಇಟ್ಟುಕೊಂಡು ಸಮುದಾಯಕ್ಕೆ ಅನ್ಯಾಯ, ಮೋಸ, ವಂಚನೆ, ಫಲಾನುಭವಿಗಳನ್ನು ದರೋಡೆ ಮಾಡುತ್ತಿದ್ದಾರೆ.